ಸ್ಟೇಷನ್ನ ಮುಂದೆ ಕಾರ್ ಪಾರ್ಕಿಂಗ್ ಬರುತ್ತೆ. ಸುಗಾಯ್ ಹೇಳಿ ಹಂಗಾರೆ ಅದು ಜಪನೀಸಲ್ಲಿ. ಚೂಶೋಗಾಗ ಡೆಕಿಮಾಸ್. ಚೂಷಾ ಜೋಗ ದೆಕಿಮಾಸ್. ಕಷ್ಟ ಅಲ್ಲ ಪ್ರೊನೌನ್ಸ್ ಮಾಡೋಕ್ಕಿದು. ಸ್ವಲ್ಪ ಹಂಗೆ ಇದೆ ಚೂಷಾ ಚೂಷಾ ಜು ಜೋ ಎಳಿಬೇಕು ಇಲ್ಲಿ. ಚೂಷಾ ಜೋ. ಚೂಷಾ ಜೋ. ಈಗ ಬಂತು ಚೂಷಾ ಜೋ. ಚೂಷಾ ಜೋ. ಎಸ್. ಓಕೆ, ಎರಡನೇದು ನೀವು ಮಾಡಿ. ಅತರಾಶಿ ತೋಶೋಕಾನ್ವಾ ದೊಕೋನಿ ಡೆಕಿಮಾಸ್ಕಾ. ಕೋಯೆನ್ನೋ ತೊನಾರಿ. ಪಾರ್ಕ್ನ ಪಕ್ಕದಲ್ಲಿ. ಏನು ಬರುತ್ತಂತೆ, ಏನು ಹೊಸ ಲೈಬ್ರರಿ ಎಲ್ಲಿ ಬರುತ್ತೆ? ಪಾರ್ಕ್ನ ಪಕ್ಕದಲ್ಲಿ. ಕೋಯೆನ್ನೋ ತೊನಾರಿ ಡೆಕಿಮಾಸ್. ತೊನಾರಿ ನೀ ಡೆಕಿಮಾಸ್. ತೊನಾರಿ ನೀ ಡೆಕಿಮಾಸ್ ಪಕ್ಕದಲ್ಲಿ. ಎಸ್, ಕೋಯೆನ್ನೋ ತೊನಾರಿ ನೀ ಡೆಕಿಮಾಸ್ ಅಲ್ಲಿ ಬರುತ್ತೆ, ಅಲ್ಲಿ ಆಗುತ್ತೆ. ಹೊಸದು ಅಂಗಡಿ ಅಲ್ಲ, ಸಾರಿ, ಏನಿದು ಲೈಬ್ರರಿ. ಕರೆತೋ ತೆಶುಕೋ. ಕರೆತೋ ತೆಶುಕೋತೋ ದೊಚಿರಾಗ ಹಯಾಕು ಡೆಕಿಮಾಸ್ಕಾ. ಕರೆ ಅಂದ್ರೆ ಕರಿ ಮತ್ತೆ ತೆಶುಕು ಅಂದ್ರೆ ಗೊತ್ತಾ? ಇದು ಸೆಟ್ ಮೀಲ್ ಕೇಳಿದಿರಾ? ಸೆಟ್ ಮೀಲ್ ಅಂದ್ರೆ ಗೊತ್ತಾ? ಅಂದರೆ ಎಲ್ಲದೂ ಇರುತ್ತೆ. ನಮ್ಮದು ಹೆಂಗೆ ಇದು ಸೌತ್ ಇಂಡಿಯನ್ ಮೀಲು, ಹಪ್ಪಳ, ಅನ್ನ, ಸಾರು, ಪಲ್ಯ, ಗಿಲ್ಲ ಎಲ್ಲದೂ ಇರಲ್ಲ. ಒಂದು ಸೆಟ್ ಮೀಲ್ ಅಂತ ದೇಶಕ್ಕೂ ಅಂದರೆ. ಕರಿ ಮತ್ತೆ ತೆಶು ಅಲ್ಲಿ ರುಚಿರಾಗ ಯಾವುದು ಹಯಾಕು ಫಾಸ್ಟ್ ಆಗಿ ಯಾವ್ದು ಬರುತ್ತೆ, ಮಾಡ್ಬೋದು. ಯಾವ್ದು ನೀವು ಭಾಳ ಬೇಗ ಮಾಡ್ಬೋದು, ಯಾವ್ದು ನಿಮಗೆ ಬೇಗ ಬರುತ್ತೆ? ಇವೆರಡರಲ್ಲಿ ಯಾವ್ದು ಬೇಗ ಬರುತ್ತೆ? ಯಾವುದು? ಕರೆಗ ಎಸ್, ಅದು ಬರುತ್ತೆ, ಬೇಗ ಬರುತ್ತೆ ಅಂತ ಹೇಳ್ಬೋದಾ? ಕರೆಗ ಹಯಾಕು ಡೆಕಿಮಸ್. ಎಸ್, ಬರುತ್ತೆ, ಮಾಡಬಲ್ಲೆ. ಎಸ್, ಕರೆಗ ಹಯಾಕು ಡೆಕಿಮಸ್. ಎಸ್. ನಾಲ್ಕನೇದು ಕುರಿನಿಂಗುವ ಇಪ್ಸು ಡೆಕಿಮಸ್ಕ. ಕ್ಲೀನಿಂಗು ಯಾವಾಗ ಮಾಡ್ಬೋದು. ಯಾವಾಗ ಮಾಡ್ಬೋದು? ಮಾಡ್ತೀರಾ ಅನ್ನಕ್ಕೆ ಶಿಮಸ್ಕ ಅಂತ ಆಗುತ್ತೆ. ಸೊ ಮಾಡಬಹುದು, ಇಲ್ಲಿ ಮಾಡಬಹುದು. ಡೆಕಿಮಸ್ಕ. ಸುಯೋಬಿಗ ಡೆಕಿಮಸ್. ಗಾ ಬರಲ್ಲ ಅಲ್ಲಿ. ಸೋಯೋಬಿಗ ಡೆಕಿಮಸ್ ಅಂದರೆ ಶನಿವಾರ ಮಾಡ್ತೀನಿ. ಅದೇನಾಗುತ್ತೆ ಅಲ್ಲಿ, ನೀವು ಶನಿವಾರನೇ ಮಾಡ್ತೀರಾ ಅಂತ. ಕ್ಲೀನಿಂಗ್ ಮಾಡಲ್ಲ, ನೀವು ಶನಿವಾರ ಮಾಡ್ತೀರಾ. ಅರ್ಥ ಆಗ್ತಿದೆಯಾ? ಇದು ಭಾಳ ಸಟಲ್, ಇದು ಭಾಳ ಕಷ್ಟ ಇದು ಎಕ್ಸ್ಪ್ಲೇನ್ ಮಾಡೋದು. ಹಿಂಗೆ ಕುರಿ ಗಾ ಹಾಕಿದ್ರೆ ಅರ್ಥನೇ ಕೆಟ್ಟೋಗ್ಬಿಡುತ್ತಲ್ಲಿ. ಕುರಿನಿಂಗು ನೋಡಿ, ಕುರಿನಿಂಗುಗ ಡೆಕಿಮಸ್ ಬರುತ್ತೆ. ಏನು ಬರುತ್ತೆ? ಇಲ್ಲ, ಏನು ಮಾಡ್ಬೋದು? ಕ್ಲೀನಿಂಗ್ ಮಾಡ್ಬೋದು. ಆ ಜಾಗದಲ್ಲಿ ನೀವು ಟೈಮ್ ಹಾಕ್ಬಿಟ್ರೆ ಅರ್ಥ ಬೇರೆ ಆಗ್ಬಿಡುತ್ತೆ. ಸುಯೋಬಿಗ ಡೆಕಿಮಸ್. ಸೊ ಗಾ ಬರಲ್ಲ, ಬರೀ ಸುಯೋಬಿನಿ ಡೆಕಿಮಸ್ ಹೇಳ್ಬೋದು, ಇಲ್ಲಾಂದರೆ ಸುಯೋಬಿ ಡೆಕಿಮಸ್. ಸುಯೋಬಿನಿ ಅವತ್ತಿನ ದಿನ, ಯಾವಾಗ? ಶನಿವಾರ. ಸುಯೋಬಿ ಅಂದರೆ ಇದಪ್ಪ, ಯಾವುದು? ವೆಡ್ನಸ್ಡೇ ಅಲ್ವಾ? ವೆಡ್ನಸ್ಡೇ. ಸುಯೋಬಿನಿ ಕುರಿನಿಂಗುಗ ಡೆಕಿಮಸ್. ಡೆಕಿಮಸ್ ಆಗುತ್ತೆ. ಬಟ್ ನೀವು ಇದು ಗಾ ಇದು ಹೇಳಬಾರ್ದು, ಗಾ ಅಂತ. ಸುಯೋಬಿ ಅಂತ ಹೇಳ್ಬಿಟ್ಟು ಆಮೇಲೆ ಗಾ ಕುರಿನಿಂಗುಗ ಡೆಕಿಮಸ್ ಅಂತ ಹೇಳ್ಬೇಕು. ಓಕೆನಾ? ನೋಡಿ ಡೆಕಿಮಸ್ ನೋಡಿ, ಇಲ್ಲಿ ಯಾವ್ಯಾವ ಥರ ನಾನು ಅವಾಗಲೇ ತಪ್ಪು ಹೇಳ್ಬಿಟ್ಟೆ. ನಾವಿಲ್ಲಿ ಏನು ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಅಂದರೆ ಬರೀ ಅಲ್ಲಾಗುತ್ತೆ, ಅಲ್ಲಿ ಬರುತ್ತೆ ಅಂತ. ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಅರ್ಥ ಕೊಡ್ತಾ ಇದೆ. ಇಲ್ಲಿ ಮಾಡಬಹುದಾ ಅಂತ, ಇಲ್ಲಿ ಬರುತ್ತಾ ಅಂತ. ನಿಮಗೆ
ಇಲ್ಲಿ ಇದೂ ಬರುತ್ತಾ ಅಂತ, ಆದರೆ ಅದು ಕಟ್ಟೋದು. ಎಸ್, ನಾವು ಹೆಂಗೆ ಬರುತ್ತಾ ಬರುತ್ತಾ ನೋಡಿ, ಸೇಮ್ ಪದ ಬೇರೆ ಬೇರೆ ಸಂದರ್ಭ ಅಲ್ವಾ. ನಿಮಗೆ ಅದು ಬರುತ್ತಾ, ಅಂಗಡಿಯಲ್ಲಿ ಬರುತ್ತಾ, ಅದೇ ಥರ ಇಲ್ಲಿ ಜಾಪನೀಸ್. ಚಿಕಾಪುನಿ ಚೀಸಾಯ್ ಸೂಪಾಗ ಹರಿಮಸ್ ಹುಬೆನ್ ದೆಸ್. ಇದು ಫಸ್ಟ್ ಇದರ್ಥ ಹೇಳಿ. ಚಿಕಾಪುನಿ ಹತ್ತಿರದಲ್ಲಿ, ಹತ್ತಿರದಲ್ಲಿ ಸಣ್ಣದಾದ ಸೂಪರ್ ಮಾರ್ಕೆಟ್ ಇದೆ. ಅದರ ನೇಮ್ ಅಲ್ವಾ ಇದು ಹುಬೆನ್ ದೆಸ್. ಹುಬೆನ್ ದೆಸ್ ಅಂದರೆ ಅನಾನುಕೂಲ ಅಂತ. ಓಕೆ, ಅನಾನುಕೂಲ. ಅದಕ್ಕೆ ಈಗ ಇಲ್ಲಿ ಬನ್ನಿ. ಇಲ್ಲಿ ಅರ್ಥ ಆಗುತ್ತೆ ಅದೇನು ಅಂತ. ಚಿಕಾಪುನಿ ಚೀಸಾಯ್ ಸೂಪರ್ ಶಿಕಾ ಹರಿಮಸೇನ್ಕರ ಹುಬೆನ್ ದೆಸ್. ಅರ್ಥ ಆಯ್ತಾ? ಹತ್ತಿರದಲ್ಲಿ ಸಣ್ಣದಾದ ಸೂಪರ್ ಮಾರ್ಕೆಟ್ ಬಿಟ್ಟರೆ ಇಲ್ಲದಿರುವುದರಿಂದ ಅನಾನುಕೂಲ. ಇದು ಹಿಂಗಾದ್ರೂ ಹೇಳ್ಬೋದು. ಇಲ್ಲ ಇನ್ನೂ ನಿಮಗೆ ಈಸಿ ಆಗಂಗೆ ಹೆಂಗೆ ಹೇಳ್ಬೋದು ಅಂದರೆ ಚಿಕಾಕುನಿ ಸೇಮ್ ಕನ್ನಡ ಥರ ಹೇಳೋದಾದರೆ, ಇನ್ನು ನಾವು ನ್ಯಾಚುರಲ್ ಹೆಂಗೆ ಹೇಳ್ತೀವೋ, ಹತ್ತಿರದಲ್ಲಿ ಮಾರ್ಕೆಟ್ ಇಲ್ಲ, ಆದ್ದರಿಂದ ಅದಕ್ಕೆ ಅನಾನುಕೂಲ. ಅದನ್ನು ಬರೆಯಕ್ಕೆ ಹೋಗ್ತಾ ಇದ್ದೀನಿ ನಾನು. ಚೀಸಾಯಿ ಸೂಪಾಗ ಒಂದು ನಿಮಿಷ. ಚಿಕಾಕುನಿ ಚೀಸಾಯಿ ಸೂಪಾಶಿಕಾ ಹರಿಮಸೇನ್ ಇಲ್ಲ, ಅದಕ್ಕೆ ಹೆಂಗೆ ಹೇಳ್ತೀವಿ, ದೆಸ್ಕರ ಫುಬೆನ್ ದೆಸ್. ಹಿಂಗೂ ಹೇಳ್ಬೋದು ಅಲ್ವಾ? ಹಿಂಗೂ ಹೇಳ್ಬೋದು, ಇಲ್ಲಾಂದರೆ ಅವ್ರು ಹೇಳಿದಾರಲ್ಲ ಹಂಗೂ ಹೇಳ್ಬೋದು. ಯಾವುದು ನಿಮಗೆ ಅನುಕೂಲ ಆಗುತ್ತೆ ಹೇಳ್ಬೋದು ಇಲ್ಲಿ. ಓಕೆ, ಇದು ನೀವೇ ಮಾಡಿ. ಕಾಂತನ್ನ ರೋಡಿಗ ಸುಕುರೆಮಸ್. ರೋಡಿಯೋ ನರಾಯಿನಿ ಇಕಿಮಸ್. ಫಸ್ಟ್ ಇದು ಅರ್ಥ ಹೇಳಿ. ಈಸಿ ಆಗಿರೋದು, ಅಡುಗೆನ ಮಾಡಬೇಕು ಅಲ್ಲ, ಮಾಡಕ್ ಬರುತ್ತೆ, ಮಾಡಬಲ್ಲೆ. ಮಾಡಬಲ್ಲೆ. ನೀವೇನಂದ್ರಿ ಮಾಡಬೇಕು ಅಂತ ಅಂದ್ರಲ್ಲ, ಹೌದು. ಅದಾಗಲ್ಲ. ಅದು ಅವಾಗೇನಾಗುತ್ತೆ, ಚುಕರನಾಕಿರಬ ನರಿಮಸೇನ್ ಅಂತ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ರೋಡಿಯೋ ನರಾಯಿನಿ ಇಕಿಮಸ್. ಇದು ಗೊತ್ತಾ? ನರಾಯಿಮಸ್ ಅಂದ್ರೆ ಬಿಕಮ್. ಅದು ನರಿಮಸ್, ಇದು ನರಾಯಿಮಸ್. ಏನಂದ್ರೆ ಅಡುಗೆಯನ್ನು ಕಲಿಯೋಕೆ ಹೋಗ್ತೀನಿ. ಕಲಿಯೋದಕ್ಕೆ ನರಾಯಿಮಸ್. ನರಾಯಿಮಸ್ ಅಂದ್ರೆ ಕಲಿತೀನಿ. ನರಾಯಿನಿ ಅಂದ್ರೆ ಕಲಿಯೋಕೆ ಹೋಗ್ತೀನಿ. ಏನಿದು ಟೋಟಲ್ ಆಗಿ ನೋಡೋದಾದ್ರೆ, ಸಣ್ಣ ಅಡುಗೆ ಏನು ಸುಲಭವಾದ ಅಡುಗೆ ಮಾಡಬಲ್ಲೆ, ಆಮೇಲೆ ಅಡುಗೆಯನ್ನು ಕಲಿಯಕ್ಕೆ ಹೋಗ್ತೀನಿ. ಈಗ ನೀವೇನು ಮಾಡಬೇಕು, ಇದು ಬಿಟ್ಟರೆ ಮಾಡಕ್ಕೆ ಬರಲ್ಲ, ಅದಕ್ಕೆ ಕಲಿಯಕ್ಕೆ ಹೋಗ್ತೀನಿ ಅಲ್ವಾ? ಅದು ಮಾಡ್ಬೇಕು, ಮಾಡಿ. ಕಾಂತಾನ್ನ ರೋಡಿ ಶಿಕಾ. ಕರೆಕ್ಟ್. ಹೇಳಿ. ರೋಡಿಯೋ ನರಾಯಿನಿ ಇಕಿಮಸ್. ಅಲ್ಲೆಲ್ಲ ಮಧ್ಯದ ಕಟ್ಟಾಯ್ತು, ಇನ್ನೊಂದು ಹೇಳಿ ಫಸ್ಟಿಂದ. ಕಾಂತನ್ನ ರೋಡಿ ಶಿಕಾ ಸುಕುರೆ ಮಸೇನ್. ಅದಕ್ಕೆ ರೋಡಿ ದೆಸ್ಕರ ಸುಕುರೆ ಮಸೇನ್ ಕರ ರೋಡಿಯೋ ನರಾಯಿನಿ ಇಕಿಮಸ್. ಅಷ್ಟೇ ನೋಡಿ. ಕಾಂತಾನ್ನ ರಿಯೋರಿಶಿಕಾ ಸ್ಕುರೆಮಸೆಂಕರ ರಿಯೋರಿಯೋ ನರಾಯಿನಿ ಇಕಿಮಾಸ್ ಅಲ್ವಾ? ಅರ್ಥ ಆಯ್ತಿದು ಸೆಂಟೆನ್ಸು ದೊಡ್ಡದಿತ್ತು. ಎಸ್. ಈಗ ನೆಕ್ಸ್ಟ್ ಎರಡನೇದು ಯಾರು ಕಲೆಸನ್.
असा ज्यूस वो नमी मस्ता ಒನಕಾಗ ಸುಖಿ ಸುಖಿ ಮಸ್ತ. ಫಸ್ಟ್ ಇದು ಅರ್ಥ ಹೇಳಿ. ಮಾರ್ನಿಂಗ್ ಬೆಳಗ್ಗೆ ಜ್ಯೂಸ್ ಅನ್ನು ನಮಗೆ ಮಸ್ತ ಕುಡ್ದೆ. ಹಾಂ ಒನಕಾಗ ಸುಖಿ ಮಸ್ತ ಗೊತ್ತಾ? ಹೊಟ್ಟೆ ಹಸುವಾಯ್ತು. ಹಸುವಾಯ್ತು. ಒನಕಾಗ ಸುಖಿ ಮಸ್ ಹೊಟ್ಟೆ ಬೆಳಗ್ಗೆ ಹಸುವಾಯ್ತು. ಬೆಳಗ್ಗೆ ಜ್ಯೂಸ್ ಅನ್ನು ಕುಡಿಲಿಲ್ಲ ಅಂದ್ರೆ ಹೊಟ್ಟೆ ಹಸುವಾಗುತ್ತೆ. ಹಂಗಲ್ಲ ಇಲ್ಲೇನು ಮಾಡ್ಬೇಕಂದ್ರೆ ನೋಡಿ, ಇದು ಬಿಟ್ಟರೆ ಕುಡಿಲಿಲ್ಲ, ಜ್ಯೂಸ್ ಬಿಟ್ಟರೆ ಕುಡಿಲಿಲ್ಲ, ಅದಕ್ಕೆ ಹೊಟ್ಟೆ ಹಸುವಾಯ್ತು. ಇದನ್ನ ಬಿಟ್ಟರೆ ಕುಡಿಲಿಲ್ಲ, ಅದಕ್ಕೆ ಹೊಟ್ಟೆ ಹಸುವಾಯ್ತು. ಈಗ ನೋಡಿ, ಹಿಂಗೆ ಅರ್ಥ ಆಯ್ತು. ನೀವು ನಿಮ್ದು ಅರ್ಥ ಒಂದು ಅರ್ಥ ಹೆಂಗಿದೆ? ಕರೆಕ್ಟ್ ಅಲ್ವಾ? ಜ್ಯೂಸ್ ಬಿಟ್ಟರೆ ಕುಡಿಲಿಲ್ಲ, ಬೆಳಿಗ್ಗೆ ಜ್ಯೂಸ್ ಬಿಟ್ಟರೆ ಕುಡಿಲಿಲ್ಲ, ಅದಕ್ಕೆ ಹೊಟ್ಟೆ ಹಸುವಾಯ್ತು. ಅಸ ಜ್ಯೂಸು ಶಿತ ಸುಗೋಯ್ ಬಂತು. ಜ್ಯೂಸು ಶಿತ ನೊಮಿ ಮಸ್ತಕರ. ನೆಗೆಟಿವ್ ಆಗ್ಬೇಕಲ್ಲಿ. ಬಿಟ್ರೆ ಅದನ್ನ ಬಿಟ್ರೆ ಮಾಡ್ಲಿಲ್ಲ, ನೆಗೆಟಿವ್ ನೊಮಿ ಮಸೇನ್ ದಸ್ತಕರ. ಸುಗೋಯ್, ಎಸ್. ನೊಮಿ ಮಸೇನ್ ದಸ್ತಕರ. ನೊಮಿ ಮಸೇನ್ ದಸ್ತಕರ. ಒನಕಾಗ ಸುಖಿ ಒನಕಾಗ ಸುಖಿದೆಸ್. ಒನಕಾಗ ಸುಖಿದೆಸ್ ಹಂಗಂದ್ರೆ ಹೊಟ್ಟೆ ಇಷ್ಟ ಅಂತ ಆಯ್ತು. ಒನಕಾಗ ಹೊಟ್ಟೆ ಸುಖಿ ಮಾಸ್ತ. ಸುಖಿ ಮಾಸ್ತ. ನೋಡಿ, ಎರಡು ಬೇರೆ ಬೇರೆ ವರ್ಡ್ ಅದು. ಒಂದು ಅಡ್ಜೆಕ್ಟಿವ್, ಒಂದು ಕ್ರಿಯಾಪದ. ಸುಖಿ ನೋಡಿ, ಎರಡು ಕನ್ಫ್ಯೂಸಿಂಗ್ ಇದೆ. ಸುಖಿಮಾಸ್ ಹಸುವಾಗುತ್ತೆ, ಸುಖಿದೆಸ್ ಇಷ್ಟ. ನೋಡಿ, ಕಾಂಜಿಲಿ ಬರೆದ ಗೊತ್ತಾಗತ್ತೆ. ಇದು ಕಾಂಜಿ, ಇದು ಸುಖಿಮಾಸ್, ಸುಖಿದೆಸ್. ಹೆಂಗಿದೆ ಹೊಡ್ತಾ ಕಲೆಸನ್? ಇದು ಇದೇನಿದು? ಇದು ನಾ ಅಡ್ಜೆಕ್ಟಿವು. ಇದೇನಿದು? ಇದು ಇದು ಈ ಅಡ್ಜೆಕ್ಟಿವಾ? ಸುಖಿಮಾಸ್ ಇದು ವರ್ಬ್ ಅಲ್ವಾ? ಓಕೆ ಓಕೆ. ಯಾಕೋ ಎಲ್ಲ ಇದಾರ ಪಕ್ಕದಲ್ಲಿ? ಏನಾದರೂ ಇವರಿದ್ದಾರಾ ಮ್ಯಾನೇಜರು? ಇಲ್ಲ ಅಲ್ವಾ? ಸಿಂಪಲ್. ಹಾಂ, ಓಕೆ. ನೆಕ್ಸ್ಟ್ ನಿಮ್ದಾಯ್ತು. ಸಾಗರ್ ಸರ್. ನಿಚಿಯೋಬಿ ಯಾಸುಮೆ ಮಸ್ ನಕ ರ್ಯೋಕೋನಿ ಇಕೆಮಸೆನ್. ಹಾಂ, ಓಕೆ ತಾಳಿ. ಇದು ಬೇಡ, ಇದು ಉಪಯೋಗಿಸೋದು ಬೇಡ. ಫಸ್ಟ್ ಇದು ಹೇಳಿ ಅರ್ಥ. ಸಂಡೇ ರೆಸ್ಟ್ ಮಾಡ್ತೀನಿ ಅಲ್ಲ. ಯಸುಮಿ ಮಸ್ ಅಂದರೆ ಯಸುಮೆ ಮಾಡ್ತೀನಿ ಅಲ್ಲ. ಯಸುಮಿ ಮಸ್ ಅಂದರೆ ರೆಸ್ಟ್ ಮಾಡ್ತೀನಿ. ಇಲ್ಲೇನಿದೆ? ಯಸುಮೆ ಮಸ್ ಮಾಡಬಲ್ಲೆ. ಭಾನುವಾರ ಮಾಡಬಲ್ಲೆ. ಮಾಡೋಕ್ಕಾಗುತ್ತೆ, ಮಾಡಬಹುದು ಭಾನುವಾರ. ಆಮೇಲೆ ರ್ಯೋಕೋನಿ ಇಕೆಮಸೆನ್ ಟ್ರಿಪ್ ಹೋಗಲ್ಲ, ಟ್ರಿಪ್ಗೆ ಹೋಗಲ್ಲ. ಇಕ್ಕಿ ಮಸೇನ್ ಅಂದರೆ ಹೋಗಲ್ಲ. ಇದು ಇಕೆ ಮಸೇನ್, ಹೋಗಲಾರೆ, ಹೋಗಕ್ಕಾಗಲ್ಲ, ಹಂಗೆ ಅದು ಬಂತು. ಈಗ ಏನು ಮಾಡ್ಬೇಕು ನೀವು? ಭಾನುವಾರ ಬಿಟ್ಟರೆ, ಅದು ಬಿಟ್ಟರೆ ರಜೆ ಮಾಡೋಕ್ಕಾಗಲ್ಲ, ಅದಕ್ಕೆ ಟ್ರಿಪ್ಪಿಗೆ ಹೋಗೋಕ್ಕಾಗಲ್ಲ. ಹೆಂಗಿದೆ ಅಲ್ವಾ? ಭಾನುವಾರ ಬಿಟ್ಟರೆ ರಜೆ ಮಾಡೋಕ್ಕಾಗಲ್ಲ, ಅದಕ್ಕೆ ಟ್ರಿಪ್ಗೆ ಹೋಗೋಕ್ಕಾಗಲ್ಲ. ಹಾಂ, ಬಿಟ್ಟರೆ ಮಾಡೋಕ್ಕಾಗಲ್ಲ. ಯಸುಮೆ ಮಸೇನ್ ಯಸುಮಿ ಮಸೇನ್. ಕರೆಕ್ಟಾಗಿ ಹೇಳು. ಯಸುಮೆ ಮಸೇನ್ ಕರೆಕ್ಟಾಗಿ. ಯಸುಮೆ ಮಸೇನ್. ಅದಕ್ಕೆ ದೇಸ್ಕರ ರ್ಯೋಕೋನಿ ಇಕೆಮಸೆನ್. ಇವತ್ತು ಬುಧವಾರ. ನಿಮ್ಮ ಕೊಲಿಗೆ ಹೇಳ್ತಾರೆ, ಕೊಲಿಗೋ ಫ್ರೆಂಡು, ಹೋಗೋಣ ಬಾ ಇವತ್ತು ಅಂತ. ಅದಕ್ಕೆ ಅವನೇನಂತಾನೆ,
ಭಾನುವಾರ ಬಿಟ್ಟರೆ ರಜೆ ಇಲ್ಲ, ಅದಕ್ಕೆ ಹೋಗೋಕ್ಕಾಗಲ್ಲ ಅಂತ ನೀನು. ಆ ಅರ್ಥ ಬರೀ ಭಾನುವಾರ ಮಾತ್ರ ಹೋಗೋಕ್ಕಾಗತ್ತೆ. हाँ सर. ಹಾಂ, ಅದು ಅರ್ಥ. ಚೈತ್ರ ಸರ್. ಕೊತೋಶಿವ ಯುಕಿಗ ಸುಕೋಶಿ ಫುರಿಮಾಷ್ಟ ಸುಕೀಗ ದೆಕಿಮಸೆನ್ ದೆಷ್ಟ. ಓ, ಈ ವರ್ಷ ಸ್ನೋ ಕಡಿಮೆ ಬಿತ್ತು ಸುಗಯ್. ಹಾಂ, ಸ್ಕೀಯಿಂಗು ಮಾಡೋ ಪಾಸಿಬಿಲಿಟಿ ಇರಲಿಲ್ಲ. ಹಾಂ, ಈಗೇನು ಮಾಡ್ತೀರಾ? ಎಲ್ಲಿ ಹಾಕ್ತೀರಾ? ಎಸ್, ಕನ್ನಡದಲ್ಲಿ ಹೇಳಿ ಫಸ್ಟ್. ಏನು ಮಾಡ್ಬೋದು? ಈ ವರ್ಷ ಬಿಟ್ರೆ ಸ್ನೋ ಕಡಿಮೆ ನೋಡಿ ನೋಡಿ, ಈ ವರ್ಷ ಸ್ವಲ್ಪ ಅಲ್ಲ, ಈ ವರ್ಷ ಸ್ನೋ ಸ್ವಲ್ಪ ಬಿತ್ತು, ಆಗಲಿಲ್ಲ. ಈ ಕನ್ನಡದಲ್ಲಿ ಹೆಂಗೆ ಹೇಳ್ಬೋದು ಇದನ್ನು? ಓಕೆ, ನೀವು ಯೋಚನೆ ಮಾಡ್ತಾ ಇರಿ. ಯೋಚನೆ ಮಾಡ್ತೀರಿ. ಅನುಷಾ ಸರ್, ನಿಮಗೇನೋ ಗೊತ್ತಾಯ್ತು? ಎಲ್ಲಿ ಹಾಕ್ತೀರಾ ಅದನ್ನು? ಬಿಟ್ಟರೆ ಎಲ್ಲಿ ಹಾಕ್ತೀರಾ? ಅನುಷಾ ಸರ್, ಬಿಟ್ಟರೆ ಅನ್ನೋದೆಲ್ಲ ಹಾಕ್ತೀರಾ? ಯಾವುದು ಸಂಖ್ಯೆ? ಫೋರ್ತ್ ಒನ್. ಇದು ಓದಿದ್ರಾ? ಗೊತ್ತಾಯ್ತು? ಇಲ್ಲ ಒಂದು ನಿಮಿಷ. ಓದಿ. ಕೊತೋಶಿವ ಯುಕಿಗ ಸುಗೋಶಿ ಫುರಿಮಷ್ಟ ಸ್ಕೀಗ ದೆಕಿಮಸೆನ್ ದೆಷ್ಟ. ಇದು ಗೊತ್ತಾಯ್ತು. ನಾವು ಏನು ಮಾಡ್ತಾ ಇದೀವಿ ಈ ಪ್ಯಾಸೇಜಲ್ಲಿ? ಗೊತ್ತು ಸರ್, ಅದೊಂದು ಮಕ್ಕಳಿಗೆ ಊಟ ಮಾಡಿಸ್ತಾರೆ. ಕೊತೋಶಿವ ಅಂದ್ರೆ ಈ ವರ್ಷ ಸ್ನೋ ಸ್ವಲ್ಪ ಬಿದ್ದಿತ್ತು. ಹೇಳಿ, ಮುಂದೆ ಹೇಳಿ. ಸ್ಕೀಗ ದೆಕಿಮಸೆನ್ ದೆಷ್ಟ. ಸೊ ಸ್ಕೀ ಆಡೋದಕ್ಕಾಗ್ಲಿಲ್ಲ ಅಂತ. ಈ ವರ್ಷ ಬಿಟ್ರೆ ಸರ್. ಈ ವರ್ಷ ಬಿಟ್ರೇನಾ? ಓಕೆ, ನೀವು ಈ ವರ್ಷ ಬಿಟ್ರೆ ಅಂತೀರಾ? ಓಕೆ, ಫುಲ್ ಹೇಳಿ. ಸ್ಕೀಗ ದೆಕಿಮಸೆನ್ ದೆಷ್ಟ ಕೊತೋಶಿವ ಯುಕಿಗ ಸುಗೋಶಿ ಫುರಿಮಷ್ಟ ನೀವು ಯೋಚನೆ ಮಾಡಿ. ಓಕೆ, ಅನುಷಾ ಅಲ್ಲ, ಯಾರು? ಶ್ವೇತಾ ಸರ್, ಗೊತ್ತಾಗ್ತಿದ್ಯಾ? ಶ್ವೇತಾ ಸರ್, ನಾವೇನು ಮಾಡಕ್ಕೆ ಹೋಗ್ತಿದ್ವಿ ಗೊತ್ತಾಗ್ತಿದ್ದಿಲ್ಲ? ಇದು ಸರಿಯಾದ ಉತ್ತರ ನಿಮಗೆ ಗೊತ್ತಾ? ಓಕೆ, ನಿಮ್ಗೆ ಗೊತ್ತಿಲ್ಲ. ಸಾಗರ್ ಸರ್, ನೀವು ಅಂದರೆ ಈ ವರ್ಷ ಬಿಟ್ರೆ ಅಂದ್ರ? ಓಕೆ, ಕಲೆ ಸರ್, ನಿಮಗೆ? ನನಗೂ ಈ ವರ್ಷ ಬಿಟ್ರೆ ಅಂತೀರಾ? ಓಕೆ, ಚಿತ್ರ ಸರ್, ಗೊತ್ತಾಯ್ತಾ? ಈ ವರ್ಷ ಸ್ನೋ ಸ್ವಲ್ಪ ಬಿಟ್ರೆ ನೀ ಕರೆಕ್ಟಾಗಿ ಬಂತು ಉತ್ತರ. ಈ ವರ್ಷ ಬಿತ್ತು, ಹೌದು. ಸ್ವಲ್ಪ ಬಿಟ್ಟರೆ ಬೀಳಲಿಲ್ಲ. ಅದಕ್ಕೆ ಸ್ಕೀಯಿಂಗ್ ಆಡೋಕ್ಕಾಗಲಿಲ್ಲ. ಈಗ ನೋಡಿ ಅರ್ಥ ಕರೆಕ್ಟ್. ಈ ವರ್ಷ ಬಿತ್ತು, ಸ್ವಲ್ಪ ಬಿಟ್ಟರೆ ಬೀಳಲಿಲ್ಲ. ಆದ್ರೆ ಶಿಕಾನ ಎಲ್ಲಿ ಹಾಕಬೇಕು? ಅದೇ ಸುಕೋಶಿ ಶಿಖಾ. ಸ್ವಲ್ಪ ಬಿಟ್ಟರೆ, ಸೇಮ್ ಕನ್ನಡ. ಸ್ವಲ್ಪ ಬಿಟ್ಟರೆ ಬೀಳಲಿಲ್ಲ. ಕೊತೋಶಿವ ಯುಕಿಗ ಸುಕೋಶಿ ಶಿಖಾ ಫುರಿಮಸೆನ್ ದೆಷ್ಟ ದೇಸ್ಕರ ಸುಕಿಗ ದೆಕಿಮಸೆನ್ ದೆಷ್ಟ. ಅಲ್ವಾ? ಇನ್ನೂ ಡೌಟ್ ಇದೆಯಾ? ನೋಡಿ, ಕೊತೋಶಿವ ಯುಕಿಗ ಸುಕೋಶಿ ಶಿಖಾ ಸ್ವಲ್ಪ ಬಿಟ್ಟರೆ ಬೀಳಲಿಲ್ಲ. ಫುರಿಮಸೆನ್ ದೆಷ್ಟ, ಅದಕ್ಕೆ ದೇಸ್ಕರ ಸ್ಕೀಗ ದೆಕಿಮಸೆನ್ ದೆಷ್ಟ. ಓಕೆನಾ? ಯಾಕಂದರೆ ಜಾಸ್ತಿ ಬಿದ್ದಿದ್ರೆ ಸ್ಕೀಯಿಂಗ್ ಮಾಡ್ತಿದ್ರು ಅವರು. ಅದೇ ಸ್ವಲ್ಪ ಬಿಟ್ಟರೆ ಬಿದ್ದಿಲ್ಲ, ಅದಕ್ಕೆ ಮಾಡೋಕ್ಕಾಗಿಲ್ಲ. ಅರ್ಥ ಆಯ್ತು? ಹೌದು, 2-3 ಸಲ ನೋಡಿದ್ದು. ನೆಕ್ಸ್ಟ್ ಯಾವುದು? 5ನೇದು ಅನುಷಾ ಸರ್. ಇಲ್ಲಿ ಯೋನ್ ಅಂತಾನಲ್ಲ, ಯೋಜಿಕಾ ಅಂತಾರೆ. ಯೋಜಿಕಾ ನೇಮಷ್ಟ ನೆಮೋಯಿದೆಸ್. 4 ಅವರ್ ಮಲಗಿದ್ದೆ,
4 ಅವರ್ ಮಲಗಿದ್ದೆಲ್ಲ ಮಲಗಿದೆ. ಮಲಗಿದೆ. ನೆಮ್ಮು ಅಂದ್ರೆ ನಿದ್ದೆ ಬರ್ತಿದೆ ಅಂತ. ಹಾಂ, ಎಸ್. ನಿದ್ದೆ ಬರ್ತಿದೆ ಯಾಕೆ? ಬರೀ 4 ಅವರ್ ಮಲಗಿದ್ರಿಂದ ನಿದ್ದೆ ಹಾಂ, ಹೇಳಿ ಅದನ್ನು. ಯೋನ್ ಚಿಕ್ಕಂದಕ್ಕೆ ಹಾಂ, ನೇಮಷ್ಟ ಅದು ನೆತ್ತೆಕರ ಅಲ್ಲ ನೋಡಿ, ಕನ್ನಡದಲ್ಲಿ ಹೇಳಿ. ಕನ್ನಡದಿಂದ ಬರುತ್ತೆ ನಿಮಗೆ. 4 ಗಂಟೆ ಅಷ್ಟೇ ಮಲಗಿದೆ, ಅದಕ್ಕೆ ನಿದ್ದೆ ಬರ್ತಾ ಇದೆ. 4 ಗಂಟೆ ಅಷ್ಟೇ ಮಲಗಿದೆ, ಅದಕ್ಕೆ ನಿದ್ದೆ ಬರ್ತಾ ಇದೆ. ಹ್ಞೂ, ಯೋಚಿಕಂದಕ್ಕೆ ನೇಮಸ್ತಾನೆ ಹಾಂ, ಅದೇ ಸೇಮ್. ನೇಮಸ್ತರ ನೆಮ್ಮು ಇದೆ. ಹಾಂ, ಯಜ್ಜಿಕಾಂದಕ್ಕೆ ನಿಮಸ್ತ ದೇಸ್ಕರ ನೆಮು ಇದೆಸ್, ಎರಡು ಸರಿ. ಆದರೆ ಅನುಷ ಸಹ ನಾವಿಲ್ಲಿ ದಕ್ಕೆ ಪ್ರಾಕ್ಟೀಸ್ ಮಾಡ್ತಿಲ್ಲ. ಏನು ಪ್ರಾಕ್ಟೀಸ್ ಮಾಡ್ತಿದ್ವಿ ಹೇಳಿ? ಶಿಖಾ. ಶಿಖಾ. ಹಾಂ, ಈಗ ಹೇಳಿ ಶಿಖಾ ಉಪಯೋಗಿಸಿ. ಶಿಖಾ ಶಿಖಾ ಯೋನ್ ನೋಡಿ, ಕನ್ನಡದಲ್ಲಿ ಹೇಳಿ, ಫಸ್ಟ್ ಕನ್ನಡದಲ್ಲಿ ಹೇಳ್ತೀನಿ. ಯೋನ್ ಶಿಖಾನ್ ಶಿಖಾ ನೇಮಸೇನ್ ದೇಷ್ಟ. ಅಯ್ಯೋ, ಹಾಂ, ಅದಕ್ಕೆ ನಿದ್ದೆ ಬರ್ತಾ ಇದೆ. ದೇಸ್ಕರ ನೆಮ್ಮು ಇದೆ. ಹಾಂ, ಹೌದಾ? ಅರ್ಥ ಆಯ್ತಾ ಈಗಾದರೂ? ಹಾಂ ಸರಿ. ಹಾಂ, ಯೋಜಿಕಾನ್ ಶಿಖಾ ನೆಮಸೇನ್ ದೇಸ್ತ. 4 ಗಂಟೆ ಬಿಟ್ಟರೆ ನಿದ್ದೆ ಮಾಡಲಿಲ್ಲ, ಅದಕ್ಕೆ ನಿದ್ದೆ ಬರ್ತಾಯಿದೆ. ದೇಸ್ಕರ ನೆಮು ಇದೆಸ್, ಹಂಗಾದ್ರು ಹೇಳ್ಬೋದು, ಇಲ್ಲ ದಕ್ಕೆಯಲ್ಲಿ ಹೇಳ್ಬೋದು. ಯೋಜಿಕಾನ್ ದಕ್ಕೆ ನೆಮಸ್ತ, 4 ಗಂಟೆ ಮಾತ್ರ ಮಲಗಿದೆ, ಅದಕ್ಕೆ ನೆಮು ಇದೆಸ್, ದೇಸ್ಕರ ನೆಮು ಇದೆಸ್. ಸರಿ ಸರ್. ಎಕುಯೆನ್ ಹರಿಮಸ್ ಕೋಹಿಗ ಕಯಮಸೇನ್. ಹಾಂ, ಫಸ್ಟ್ ಇದು ಅರ್ಥ ಹೇಳಿ ಫಸ್ಟು. ನು ಅಂಡಿ ಇದೆ. ಹಾಂ, ಕೇಳಿಸಲ್ಲ. ಕೋಹಿನ ಹಾಂ, ತಗೊಳ್ಳೋದಕ್ಕೆ ಆಗಲ್ಲ ಅಂತ. ಆಗಲ್ಲ. ಎಸ್, ಆಗಲ್ಲ. ಈಗ ಏನು ಮಾಡ್ಬೇಕು ನೀವು? ಯಾಕಾಗಲ್ಲ? ಕಡಿಮೆ ಇರೋದಕ್ಕೆ ಅಂದ್ರೆ ಶಿಖಾ ಮಾಡ್ಬೇಕು. ಹಾಂ, ಶಿಖಾ ಆದ್ರೂ ಹಾಕ್ಬೋದು, ದಕ್ಕೆ ಆದ್ರೂ ಹಾಕ್ಬೋದು, ಎರಡು ಮಾಡಿ ನೋಡೋಣ. ದಕ್ಕೆ ಮಾಡಲ. ಹಾಂ, ಮಾಡಿ ಮಾಡಿ. ಹಾಂ, ಎಕುಯೆನ್ ದಾಕೆ ಹರಿಮಸ್ಕರ ಹಾಂ, ಕೋಹಿಗ ಕೈಮಸೇನ್. ಸುಗೋಯ್. ಹಾಂ, ಶಿಖಾ ಸೆನ್ಸೆ ಈಗ. ಹಾಂ, ಎಕುಯೆನ್ ಶಿಖಾ ಹರಿಮಸೇನ್ ಕರ. ಹಾಂ, ಹರಿಮಸೇನ್ ಕರ ಕೋಹಿಗ ಕೈಮಸೇನ್. ಅಬ್ಬಾ ಅಬ್ಬಾ ಅಬ್ಬಾ, ಎಷ್ಟು ಚೆನ್ನಾಗಿ ಬಂತು. ಅರ್ಥ ಆಯ್ತಾ? ಅರ್ಥ ಆಯ್ತು. 100 ರೂಪಾಯಿ ಅಷ್ಟೇ ಇದೆ, ಅದಕ್ಕೆ ಕಾಫಿ ತೊಗೊಳಕ್ಕಾಗಲ್ಲ. ಯಾಕಂದರೆ ಕಾಫಿ ರೇಟ್ ಜಾಸ್ತಿ ಇದೆ, 200 ರೂಪಾಯಿನೋ 300 ರೂಪಾಯಿನೋ. ಹಂಗಾದ್ರೆ ಹೇಳ್ಬೋದು 100 ರೂಪಾಯಿ ಬಿಟ್ಟರೆ ಇಲ್ಲ. ಯಾಕೆ ಏನು ಶಿಖಾ ಹರಿಮಸೇನ್, ಅದಕ್ಕೆ ಕೋಹಿಗ ಖಯಮಸೇನ್ ಅಲ್ವಾ? ಶಿಖಾ ದಕ್ಕೆ. ಸ್ವಲ್ಪ ಕನ್ನಡದಲ್ಲಿ ಹೇಳಿದ್ರೆ ಆ ಶಿಖಾ ದಕ್ಕೆ ಅರ್ಥ ಆಗುತ್ತೆ. ಇದು ಭಾಳ ಬಳಸ್ತಾರೆ ನಿಜ ಜೀವನದಲ್ಲಿ, ಬರೀ ಬುಕ್ಕಿಂದಲ್ಲ ಇದು. ಅದಕ್ಕೆ ನಾನು ಇದು ಟೈಮ್ ಹೋದ್ರೂ ಪರವಾಗಿಲ್ಲ ಅಂತ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಶಿಖಾ ಮತ್ತು ದಕ್ಕೆ ಇದು ಇಂಗ್ಲೀಷಲ್ಲಿ ಹೆಂಗೆ ಹೇಳ್ತಾರಪ್ಪ ನನಗಂತೂ ಗೊತ್ತಿಲ್ಲ. ಯಪ್, ಟೈಮ್ ಆಯಿತು. ನಾಳೆ ಕಂಟಿನ್ಯೂ ಮಾಡೋಣ. ಏನಾದರೂ ಡೌಟ್ ಇದೆಯಾ ಮಿನಾಸನ್?